ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ನಮ್ಮ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು, ಕರುಣಾಕರ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು ಪಾದಯಾತ್ರೆ ಮಾಡ್ತಾರೆ. ಯಾಕ? ಯಾವ ಸದುದ್ದೇಶಕ್ಕೆ? ಇಲ್ರಿ, ಕಾಂಗ್ರೆಸ್ಸಿಗರನ್ನು ಕೊಲ್ಲಿಗೆ ಬಂದಿದ್ದರು, ಕಾಂಗ್ರೆಸ್ನವ್ರು ಗುಂಡ ಅವರು ಹಾಕಿದರು. ಸಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಇವರೆಲ್ಲರೂ ಗುಂಡಾಗಿರಿ ಮಾಡ್ತಾಯಿದ್ದಾರೆ. ಅದಕ್ಕೆ ವಿರೋಧವಾಗಿ ಅಡ್ಡಿಲ್ಲ, ಭಾಳ ಉತ್ತಮವಾದ ವಿಷಯ. ಅದು ಯಾಕೆ ಇತ್ತು ಅನ್ನೋದು ಮೊದಲು ಉತ್ತರ ಹುಡುಕಬೇಕಾಗ್ತದೆ. ಯಾಕಂದರೆ ನೀವು ಪಾದಯಾತ್ರೆ ಅಂದರೆ ತಕ್ಷಣ ಕಾಂಗ್ರೆಸ್ಸಿಗರು ಅವರು ಒಂದು ಪಾದಯಾತ್ರೆ ಅಂತಾರೆ. ಸಹಜದ ಅವ್ರಿಗೆ ಅವ್ರು ಯಾಕೆ ನಿಮ್ಮನ್ನು ಬೆಳೆಸ್ಬೇಕು? ಸಹಜಲ್ಲ. ಅದ್ರಾಗೂ ಸಾರಾ ನಿಮ್ಗೆ ಗೊತ್ತಲ್ಲ, ಈಗ ನಾರಾ ಭರತ್ ರೆಡ್ಡಿ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋರು. ನೀವು ನಿಮ್ಮ ಪಾರ್ಟಿನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಿ, ಅವ್ರ ಪಾರ್ಟಿನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ವಿಜೇಂದ್ರ ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ನಿಮ್ಮ ಪರ ಮಾತಾಡ್ತಾರೆ, ನಡೀದು ನಾವು. ಆದರೆ ಎರಡೂ ಕಡೆ ತಪ್ಪದಲ್ಲಿ, ಒಂದೇ ಕಡೆ ಇಲ್ಲ. ನೀವು ಬ್ಯಾನರ್ ಯಾಕೆ ಹರಿದ್ರಿ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅದೇನು ನಿಮ್ಗೆ ತೊಂದರೆ ಕೊಡ್ತಾಯಿತ್ತು, ಅಲ್ಲಿ ಹಾಕಿದ್ರೆ ಏನು ತೊಂದರೆ ಆಗ್ತಿತ್ತು ಅಂಥೇಳಿ ಸ್ವತಃ ಮುಖ್ಯಮಂತ್ರಿ ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ. ಯಾವ ಗಣಂದಾರಿ ಕೆಲಸಕ್ಕೆ ನೀವು ಪಾದಯಾತ್ರೆ ಹೋಗ್ತೀರಿ? ಅದು ನಾವು ಹೋಗಿದ್ದೆಪ್ಪ ಅವತ್ತು. ಗಣಂದಾರಿ ಕೆಲಸ ಇತ್ತು. ನೀವು ಬಳ್ಳಾರಿಯನ್ನು ರಿಪಬ್ಲಿಕ್ ಮಾಡಿದ್ರಿ, ಬಳ್ಳಾರಿ ರಿಪಬ್ಲಿಕ್ ಅದು ಪ್ರಸಿದ್ಧ ಆಗಿತ್ತು. ನಮಗೆ ಶೆಡ್ ಹೊಡೆದ್ರಿ ಬರಲಿಕ್ಕೆ, ನಾವು ಬಂದೀವಪ್ಪ ಶೆಡ್ ಹೊಡೆದ. ಜೊತೆಗೆ ಅಲ್ಲಿ ಜನ ಒದ್ದಾಡ್ತಾ ಇದ್ದರು, ನಿಮ್ಮ ಮೇಲೆ ಕೇಸ್ಗಳಾಗಿದ್ದು. ಸಂತೋಷ್ ಹೆಗಡೆ ಅವ್ರು ನಿಮ್ಮ ಮೇಲೆ ಕೇಸ್ ಆಗಿದ್ದರು. ಬಳ್ಳಾರಿ ಎಲ್ಲ ಖುಲ್ಲಾ ಮಾಡಿದ್ರಿ.